ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಚಾನಲ್ ಫ್ರೆಂಡ್ಸ್. ನಾನು ನಿಮಗೆ ಇವತ್ತು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ನೀವು ಫೇಕ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡುವಂತ ನಾನು ನಿಮಗೆ ಇವತ್ತು ಕ್ಲಿಯರ್ ಇಸ್ಕೊಡ್ತೀನಿ. ಹೇಳ್ಬೇಕಾದ್ರೆ ನಾನು ಒಂದು ವಿಡಿಯೋ ಮಾಡಿದೆ ಇನ್ಸ್ಟಾಗ್ರಾಮ್ನಲ್ಲಿ ಯಾವ ರೀತಿ ಫ್ರೀ ಫಾಲೋವರ್ಸ್ ಯಾವ ರೀತಿ ಪಡೆಯೋದಂತೆ, ಅದಕ್ಕೆ ಒಂದು ಫೇಕ್ ಅಕೌಂಟ್ ಯೂಸ್ ಆಗುತ್ತೆ. ಅದಕ್ಕೋಸ್ಕರ ತುಂಬ ಜನ ನನಗೆ ಕಮೆಂಟ್ ಹಾಕಿದ್ರು, ಬ್ರೋ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ನಮಗೆ ಬರ್ತಾ ಇಲ್ಲ, ನಮ್ಮೊಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ಒಂದು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಯಾವ ರೀತಿ ನೀವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ ನಾನು ನಿಮಗೆ ಇವತ್ತು ಕ್ಲಿಯರ್ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಎಲ್ಲರಿಗೂ ಹೇಳ್ತಿದ್ದೀನಿ, ನೀವು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ಬೇಕು ಎಂಡೂರಿಗೆ. ಯಾಕಂದರೆ ಹೇಳ್ಬೇಕಾದ್ರೆ ನಡುವೆಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೇಳ್ಬೇಕಾದ್ರೆ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ, ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಅದ್ರ ಜೊತೆಗೆ ನೀವು ತುಂಬ ಮಿಸ್ಟೇಕ್ ಮಾಡ್ತಾರೆ, ತುಂಬ ಮಿಸ್ಟೇಕ್ ಮಾಡ್ತಾರೆ. ಅದು ಯಾವ ರೀತಿ ಮಿಸ್ಟೇಕ್ ಮಾಡ್ತಾರೆ, ಅದೇನು ಮಿಸ್ಟೇಕ್ ಅಂತ ಅದನ್ನು ಕೂಡ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ತೀನಿ ಅಂತ ಹೇಳ್ತಾ, ಇವತ್ತು ಸ್ಟಾರ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲರಿಗೂ ಇನ್ನೂ ನನ್ನೊಂದು ಚಾನಲ್ ಯಾರಾದರೂ ಹೊಸವಾಗಿ ನೋಡ್ತಾರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ. ನಾನು ಕೂಡ 3K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗೋದಕ್ಕೆ ಬಂದಿದ್ದೀನಿ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಎಲ್ಲರಿಗೂ ಹೇಳ್ತಾನೆ, ಯಾರೇ ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ ಬರೋದಿಲ್ಲ ಅಂತ ಇದ್ದೀರಾ ಪ್ರತಿಯೊಬ್ಬರಿಗೆ ವಿಡಿಯೋ ಶೇರ್ ಮಾಡಿ, ಯಾರ್ಯಾರು ಗ್ರೂಪ್ಸಲ್ಲಿ ಎಲ್ಲ ಕಡೆ ಶೇರ್ ಮಾಡಿ, ಅವ್ರಿಗೂ ಸ್ವಲ್ಪ ಯೂಸ್ ಆಗುತ್ತೆ ಹೇಳ್ಬೇಕಾರೆ ಅಂತ ಹೇಳ್ತಾ, ಇವತ್ತೊಂದಿದೆ ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ತಾ ನಾನು ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಇವತ್ತೊಂದು ಸ್ಟಾರ್ಟ್ ಮಾಡೋಣ. ಬನ್ನಿ ಮೊಬೈಲ್ ಸ್ಕ್ರೀನಲ್ಲಿ ಓಪನ್ ಆಗುತ್ತೆ ಅಂತ. ಈಗ ನಾನು ನಿಮಗೆ ಮೊದಲನೇದಾಗಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಯಾವ ರೀತಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮತ್ತು ಅದ್ರ ಜೊತೆಗೆ ತುಂಬ ಜನ ಏನು ಮಿಸ್ಟೇಕ್ ಮಾಡ್ತಾರೆ ಅಂದರೆ, ಈ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡುವಾಗ ತುಂಬ ಜನ ಮಿಸ್ಟೇಕ್ ಮಾಡ್ತಾರೆ. ಅದು ಏನಪ್ಪ ಮಿಸ್ಟೇಕ್ ಅಂತ ಅದನ್ನು ಕೂಡ ಹೇಳ್ತೀನಿ. ಗಂಭೀರ ನೀವು ಹೇಳ್ಬೇಕಾದ್ರೆ ನೀವು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರ, ಈ ಮಿಸ್ಟೇಕ್ ನೀವು ಗ್ಯಾರಂಟಿ ನೀವು ಮಿಸ್ಟೇಕ್ ನಿಮಗೆ ಗೊತ್ತಿರಲೇಬೇಕು. ಇಲ್ಲಾಂದರೆ ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಮುಂದೆಗಡೆ. ಆ ಮಿಸ್ಟೇಕ್ ಯಾವುದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಈಗ ಬನ್ನಿ ನಾನು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಯಾವ ರೀತಿ ನೀವು ಕ್ರಿಯೇಟ್ ಮಾಡೋದು ಅಂತ ಹೇಳ್ತೀನಿ. ನಾನು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಗೊತ್ತಿದೆ ಸಾಮಾನ್ಯವಾಗಿ ಈ ಥರ ಅಪ್ಲಿಕೇಶನ್ ನಾರ್ಮಲಾಗಿ ಈ ಥರ ಓಪನ್ ಆಗುತ್ತೆ. ಆವಾಗ ನೀವು ಜಸ್ಟ್ ಏನು ಮಾಡೋಂಗಿಲ್ಲ, ನಿಮ್ಮೊಂದು ಪ್ರೊಫೈಲ್ ಓಪನ್ ಮಾಡಿ ಆನಂತರ ನೋಡಿ ಮೇಲ್ಗಡೆ ಕಾಣಿಸ್ತಾ ನೋಡಿ ನನ್ನ ಹೆಸರು ಕ್ರಿಯೇಷನ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಯಾಡ್ ಅಂತ ಇದೆ ನೋಡಿ, ಯಾಡ್ ಅಕೌಂಟ್ ಅಂತ. ಯಾಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಆನಂತರ ನೋಡಿ ಇಲ್ಲಿ ತೆಳಗಡೆ ತೋರಿಸ್ತೀವಿ ಯಾವ ರೀತಿ ಕ್ರಿಯೇಟ್ ಮಾಡೋಂತ ನಾನು ನಿಮಗೆ ಈಸಿಯಾಗಿ ತೋರಿಸ್ತಾ ಇದ್ದೀನಿ ನೋಡಿ. ಈಸಿಯಾಗಿ ನಿಮಗೆ ಇನ್ನೂ ಇಲ್ಲ, ಯಾಡ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ಯಾಕ್ ಬಂದು ತೋರಿಸ್ತೀನಿ ಇನ್ನೊಮ್ಮೆ, ಮತ್ತೆ ನಿಮಗೆ ಅರ್ಥ ಆಗಬೇಕು ನೋಡಿ. ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮೊಂದು ಪ್ರೊಫೈಲ್ ಮೇಲ್ಗಡೆ ಹೆಸರು ಕ್ರಿಯೇಷನ್ ಮೇಲ್ಗಡೆ ಎಂದು ಕ್ಲಿಕ್ ಮಾಡಿದ ತಕ್ಷಣ ಯಾಡ್ ಅಕೌಂಟ್ ಅಂತ ಕೇಳುತ್ತೆ. ಯಾಡ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಕೇಳುತ್ತೆ ನೋಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯಾವ ನೇಮ್ ಬೇಕೋ ಆ ನೇಮ್ ಮೇಲೆ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೋದು ನೋಡಿ. ನಾನು ಶಿವಾನಂದ್ ಅಂತ ನಂದು ಶಿವಾನಂದ್ ನೋಡಿ. ನಾನು ನೋಡಿ 1 2 3 ಅಂತ ಇರ್ತೀನಿ. ಅಕೌಂಟ್ ಇದೆಯಲ್ಲ ನೋಡೋಣ, ಚೆಕ್ ಮಾಡೋಣ. ಇಲ್ಲ ಶಿವಾನಂದ್ ನೋಡಿ, ಶಿವಾನಂದ್ 1 2 ಅಂತ ಇಡ್ತೀನಿ ನೋಡಿ. ಶಿವಾನಂದ್ 1 2 ಅಂತ ಅಕೌಂಟ್ ಇದ್ದಾವೆ ನೋಡಿ, ಸಾಕಷ್ಟು ಅಕೌಂಟ್ ಇದೆ, ನಿಮ್ಗೆ ಯಾವ್ದು ಬೇಕು ನೋಡ್ಬೋದು. ಇಲ್ಲಿ ಶಿವಾನಂದ್ ಇದೆಯಲ್ಲ ಈ ಅಕೌಂಟ್ ಸೆಲೆಕ್ಟ್ ಮಾಡ್ತೀನಿ ನೋಡಿ. ಶಿವಾನ್ 1 2 1 4 3 ಅಂತ ಈ ಅಕೌಂಟ್ ಸೆಲೆಕ್ಟ್ ಮಾಡ್ಕೊಂಡು ಆನಂತರ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಫೇಕ್ ಅಕೌಂಟ್ ನೋಡಿ ಈಸಿಯಾಗಿ ನಿಮಗೆ ಯಾವ್ದು ಬೇಕೋ ಆ ನೀವು ಮೇಲೆ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಪಾಸ್ವರ್ಡ್ ಕೇಳುತ್ತೆ. ನಾನು ನಿಮಗೆ ಪಾಸ್ವರ್ಡ್ ಬಾರ್ನಾಗಿ ತೋರಿಸ್ತೀನಿ. ನಾನು ಪಾಸ್ವರ್ಡ್ ಬಾರ್ನಾಗಿ ತೋರಿಸ್ತೀನಿ ನಿಮಗೆ ಹೇಳ್ಬೇಕಾರೆ. ಪಾಸ್ವರ್ಡ್ ಕೇಳುತ್ತೆ, ನಿಮಗೆ ಬೇಕಾದ ಪಾಸ್ವರ್ಡ್ ನಿಮಗೆ ನೆನಪಿರಬೇಕು ಹೇಳ್ಬೇಕಾರೆ. ಯಾಕೆಂದರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇನ್ಕ್ರೀಸ್ ಮಾಡ್ಕೋಬೇಕಾದ್ರೆ ನಿಮಗೆ ಪಾಸ್ವರ್ಡ್ ಬೇಕಾಗುತ್ತೆ, ಅದಕ್ಕೋಸ್ಕರ ನೀವು ನೆನಪಿಟ್ಕೊಳ್ಳಿ. ಆನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ನೋಡಿ ತುಂಬ ಜನ ಏನು ಮಾಡೋ ಮಿಸ್ಟೇಕ್ ಏನಪ್ಪ ಅಂದರೆ ಹೇಳ್ಬೇಕಾರೆ, ಅವ್ರು ಏನು ಮಾಡ್ತಾರೆ ಅಂದರೆ ಅವರೊಂದು ಇಮೇಲ್ ಐಡಿಗೆ ಲಿಂಕ್ ಮಾಡ್ತಾರೆ ಹೇಳ್ಬೇಕಾರೆ. ಇಮೇಲ್ ಐಡಿಗೆ ಅವರೊಂದು ಇಮೇಲ್ ಐಡಿಗೆ ಅಕೌಂಟನ್ನು ಲಿಂಕ್ ಮಾಡ್ತಾರೆ. ತೆಳಗಡೆ ಕಾಣ್ತಿದೆ ನೋಡಿ, ನೀವು ಫೋನ್ ಇಮೇಲ್ ಅಂತ ಕೇಳುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಂತ ಏನು ಮಾಡ್ತಾರೆ ಅಂದರೆ ತುಂಬ ಜನ ಲಿಂಕ್ ಮಾಡ್ತಾರೆ. ಇದನ್ನು ತುಂಬ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಅದನ್ನಂತೂ ನೋಡಿ ನೀವು ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕ್ಕೋಗ್ಬೇಡಿ. ಯಾಕೆಂದರೆ ನೀವು ಮಾಡೋದು ಫೇಕ್ ಅಕೌಂಟ್ ಮಾಡ್ತಾ ಇದ್ದಾರೆ, ಏನು ಒರಿಜಿನಲ್ ಅಕೌಂಟ್ ನಿಮ್ಮ ರಿಯಲ್ ಅಕೌಂಟ್ ಅಲ್ವಲ್ಲ ಅದು ಫೇಕ್ ಅಕೌಂಟ್ ಮಾಡ್ತಾ ಇದ್ದಾರಲ್ಲ ನೀವು. ಅದಕ್ಕೋಸ್ಕರ ನೀವು ಲಿಂಕ್ ಯಾಕೆ ಕೊಡ್ತೀರಾ? ನಿಮ್ಮ ಮೊಬೈಲ್ ನಂಬರ್ ಏನೂ ಲಿಂಕ್ ಕೊಡೋಂಗಿಲ್ಲ, ಜಸ್ಟ್ ನೀವು ನೋಡಿ. ಮತ್ತು ಈಗ ತುಂಬ ಜನ ಹೇಳ್ತಿದ್ದೀನಿ, ಅದನ್ನು ಮಾಡೋಕ್ಕೋಗ್ಬೇಡಿ. ಆನಂತರ ನೋಡಿ ಕಂಪ್ಲೀಟ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಾನು ನಿಮ್ಗೆ ತೋರಿಸ್ತೀನಿ. ರಿಜಿಸ್ಟರ್ ಅಂತ ಈ ಥರ ಒಂದು ಲೋಡ್ ಆಗುತ್ತೆ ನೋಡಿ, ಪೇಜ್ ಓಪನ್ ಆಗುತ್ತೆ ನಿಮಗೆ ಹೇಳ್ಬೇಕಾದ್ರೆ ನೋಡಿ. ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಮತ್ತು ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ಫೇಸ್ಬುಕ್ ಕಂಟಿನ್ಯೂ ಅಂತ ಕೊಡ್ತಾರೆ. ಫೇಸ್ಬುಕ್ ಕಂಟಿನ್ಯೂ ಯಾವುದೇ ಕಾರಣಕ್ಕೂ ಕೊಡಬೇಡಿ. ಯಾಕೆಂದರೆ ಫೇಸ್ಬುಕ್ನಿಂದ ಒರಿಜಿನಲ್ ಫೇಸ್ಬುಕ್ ID ಇರುತ್ತಲ್ಲ, ಅದು ನಿಮಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ, ನಿಮ್ಮ ಒಂದು ನಿಮಗೆ ಪ್ರಾಬ್ಲಮ್ ಆಗಬಾರ್ದಂದ್ರೆ ನೀವು ಜಸ್ಟ್ ಏನೂ ಇಲ್ಲ, ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಮತ್ತೆ ಸೈನ್ ಅಪ್ ಕೇಳುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಯಾಡ್ ಫೋಟೋ ಅಂತ ಕೇಳುತ್ತೆ. ನೀವು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ, ಯಾಡ್ ಫೋಟೋ ನಿಮಗೆ ಬೇಕಾಗಿಲ್ಲ ನೋಡಿ. ಈಗ ನಾನೊಂದು ಇನ್ಸ್ಟಾಗ್ರಾಮ್ ಫೇಕ್ ಅಕೌಂಟ್ ಕ್ರಿಯೇಟ್ ಆಗಿದೆ ನೋಡಿ, ನಿಮ್ಮ ಕಣ್ಮುಂದೆ ತೋರಿಸ್ತಾ ಇದ್ದೀನಿ ನೋಡಿ. ನನ್ನೊಂದು ಇನ್ಸ್ಟಾಗ್ರಾಮ್ ನೋಡಿ, ಶಿವಾನಂದ್ 1 2 1 4 3 ಇದು ನನ್ನೊಂದು ಇನ್ಸ್ಟಾಗ್ರಾಮ್ ಹೊಸ ಅಕೌಂಟ್ ಕ್ರಿಯೇಟ್ ಆಗಿದೆ ಹೇಳ್ಬೇಕಾದ್ರೆ. ಇದು ಫೇಕ್ ಅಕೌಂಟ್ ನಾನು ನೋಡಿ. ಈ ಥರ ನಂದು ರಿಯಲ್ ಅಕೌಂಟ್ ಇದು ಹೆಸರು ಕ್ರಿಯೇಷನ್ ಅಂತ. ಇನ್ನೂ ಯಾರು ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಳ್ಳಿ ನನ್ನೊಂದು ಅಕೌಂಟ್. ಆನಂತರ ನೋಡಿ ಈ ಥರ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ನಲ್ಲಿ ನೀವು ಈ ಥರ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೋದು, ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಅದು ಯಾವ ರೀತಿ ಅಂತ ನೀವು ತೋರಿಸಿದ್ದೀನಿ ನನ್ನೊಂದು ಫೇಕ್ ಅಕೌಂಟ್ ನೋಡಿ. ಇದು ಹೇಳ್ಬೇಕಾದ್ರೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದ್ದೀನಿ ನಾನು. ಯಾವುದೇ ಕಾರಣಕ್ಕೂ ನಿಮ್ಮ ಇಮೇಲ್ ID ನಿಮ್ಮ ಮೊಬೈಲ್ ನಂಬರ್ ಯಾವುದೇ ಕಾರಣಕ್ಕೂ ನಿಮ್ಮೊಂದು ಫೇಕ್ ಅಕೌಂಟ್ಗೆ ಲಿಂಕ್ ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಲಿಂಕ್ ಮಾಡ್ತೀರಾ ನೀವು? ಅದು ಒರಿಜಿನಲ್ ಅಕೌಂಟ್ ಅಲ್ಲಲ್ವಾ,
ಮತ್ತು ನೀವು ಡಿಲೀಟ್ ಮಾಡ್ತಾರೆ ಅಕೌಂಟು, ಅದಕ್ಕೋಸ್ಕರ ನೀವು ಫೇಕ್ ಅಕೌಂಟ್ ಯಾವುದೇ ಕಾರಣಕ್ಕೂ ಲಿಂಕ್ ಮಾಡ್ಕೋಬಿಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೇನೆ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಫ್ರೆಂಡ್ಸ್ ಕೇಳೋದೇನಪ್ಪ ಅಂದರೆ ಇವತ್ತೊಂದು ವಿಡಿಯೋ ಬಗ್ಗೆ ನೀವು ಏನು ಹೇಳ್ತಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಚಿಕ್ಕದಾಗಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಎಲ್ಲರಿಗೆ ಹೇಳ್ತಾ ಇದ್ದೀನಿ ಏನಪ್ಪ ಅಂದರೆ ಹೇಳ್ಬೇಕಾರೆ ಈ ವಿಡಿಯೋನು ಜಾಸ್ತಿ ಜನ ಶೇರ್ ಮಾಡಿ, ಯಾಕೆಂದರೆ ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ, ತುಂಬ ಪ್ರಾಬ್ಲಮ್ ಮಾಡ್ತಾರೆ ಮತ್ತು ಅದರಿಂದ ಅವರು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ಬೇಕಾರೆ ತುಂಬ ಜನ ಪ್ರಾಬ್ಲಮ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಅದ್ರ ಜೊತೆಗೆ ನನ್ನೊಂದು ಫಾಲೋವರ್ಸ್ ಕೇಳ್ತಾ ಇದ್ದೀರಪ್ಪ ಯಾವ ರೀತಿ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡೋದು ಅಂತ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲರೂ ಕೇಳ್ಕೊಂಡು ಏನಂದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತೊಂದು ಮುಗಿಸ್ತೀನಿ. ಇವತ್ತೊಂದು ಮುಗಿಸೋಕ್ಕಿಂತ ಮುಂಚೆ ಎಲ್ಲ ನನ್ನ ಕನ್ನಡ ಹೇಳೋದು ಏನಪ್ಪ ಅಂದರೆ ಜೈ ಹಿಂದ್, ಒಂದೇ ಮಾತ್ರ ಮತ್ತೆ ಮುಗಿಸ್ತೀನಿ. ಎಲ್ಲರಿಗೆ ಬಾಯ್.